ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಸ್ಫೋಟಗೊಂಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಎದುರೇ ಬಂಡಾಯ ಭುಗಿಲೆದ್ದಿದೆ. ಪಕ್ಷದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೆ ತರದೆ ನಡೀತಾ ಇರುವಂತಹ ಚಟುವಟಿಕೆಗಳ ಬಗ್ಗೆ ಬೇಸರಗೊಂಡಿದ್ದಾರಂತೆ ಅವರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿಗೆ ಪರಮೇಶ್ವರ್ ಅವರು ರಾಜೀನಾಮೆ ನೀಡಿದ್ದಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ, ಗೃಹಿಣಿಯರಿಗೆ ತಿಂಗಳಿಗೆ 2,000 ರೂಪಾಯಿ, ಮಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆಯನ್ನು ಕೂಡ ನನಗೆ ಗೊತ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿ ಸ್ಥಾನಮಾನ ನಂಗೆ ಬೇಡ ಅಂತ ಪರಮೇಶ್ವರ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಪರಮೇಶ್ವರ್ ರಾಜೀನಾಮೆ ಬೆನ್ನಲ್ಲೇ ಸುರ್ಜೇವಾಲಾ ಸಂಧಾನಕ್ಕೆ ಯತ್ನಿಸಿದ್ರು. ಆದರೆ ಪರಮೇಶ್ವರ್ ರಾಜೀನಾಮೆ ಹಿಂಪಡೆಯಲ್ಲ, ಪ್ರಜಾಧ್ವನಿಗೆ ಬರ್ತೀನಿ ಅಂತ ಹೇಳಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರಜಾಧ್ವನಿ ಬಸ್ ಯಾತ್ರೆಯ 2ನೇ ಹಂತ ಇಂದಿನಿಂದ ಆರಂಭವಾಗಲಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸವನ್ನು ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಮುಳುಬಾಗಿಲಿನಿಂದ ಕುರುಡು ಮಲೆಯಿಂದ ಆರಂಭಿಸಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ನಡೆಸಿದರೆ, ಸಿದ್ದರಾಮಯ್ಯ ಬಸವ ಕಲ್ಯಾಣದಿಂದ ಯಾತ್ರೆಗೆ ಚಾಲನೆಯನ್ನು ನೀಡಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಲಿದ್ದಾರೆ. ಯಾತ್ರೆ ಯಶಸ್ಸಿಗೆ 2 ತಂಡಗಳಿಗೆ 89 ಮಂದಿ ಸಮನ್ವಯ ಸದಸ್ಯರ ತಂಡವನ್ನು ರಚನೆ ಮಾಡಿದ್ದು, ಯಾತ್ರೆ ಸಾಗಲಿರುವಂಥ ಕ್ಷೇತ್ರಗಳಲ್ಲಿನ ಸಿದ್ಧತೆ ಮತ್ತಿತರ ವ್ಯವಸ್ಥೆಗಳ ಬಗ್ಗೆ ಸಮನ್ವಯವನ್ನು ಸಾಧಿಸಲಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಪಟ್ಟಣದಲ್ಲಿ ಇಂದು ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಬಿಕೆಡಿಬಿ ಅತಿಥಿ ಗೃಹದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಪೂರ್ವಭಾವಿ ಸಭೆ ನಡೆಯಿತು. ಆದರೆ ಸಭೆಯಲ್ಲಿ ಬಸವ ಕಲ್ಯಾಣ ಕಾಂಗ್ರೆಸ್ ಆಕಾಂಕ್ಷಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಟಿಕೆಟ್ ಆಕಾಂಕ್ಷಿಗಳಾಗಿರುವಂಥ ವಿಜಯ್ ಸಿಂಗ್ ಮತ್ತು ಆನಂದ್ ದೇವಪ್ಪ ಮಧ್ಯೆ ಗಲಾಟೆ ನಡೆದಿದೆ. ವಿಜಯ್ ಸಿಂಗ್ ಬೆಂಬಲಿಗರಿಂದ ಆನಂದ ದೇವಪ್ಪ ಮೇಲೆ ಹಲ್ಲೆಯನ್ನು ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಜಾಧ್ವನಿ ಯಾತ್ರೆ ನಡೆಯಲಿದೆ. ಯಾತ್ರೆಗೂ ಮುನ್ನವೇ ಕಾಂಗ್ರೆಸ್ ಮುಖಂಡರು ಕೈ ಮಿಲಾಯಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಎಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಫೇಕ್ ಪತ್ರ. ಆದರೆ ಈ ಪತ್ರ ನಕಲಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಸಿದ್ದರಾಮಯ್ಯ ಟ್ವೀಟ್ ಅನ್ನು ಮಾಡಿದ್ದು, ಪತ್ರದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡ ನಕಲಿ ಪತ್ರವೊಂದು ಹರಿದಾಡ್ತಾ ಇದೆ. ನನ್ನ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಸಂಬಂಧವನ್ನು ಕೆಡಿಸುವಂಥ ದುರುದ್ದೇಶದಿಂದಲೇ ಯಾರೋ ಕಿಡಿಗೇಡಿಗಳು ಈ ಕೃತ್ಯವನ್ನು ನಡೆಸಿದ್ದಾರೆ. ಈ ಪತ್ರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕೋಲಾರದಲ್ಲಿ ಕೋಟಿ ಎಲೆಕ್ಷನ್ ಡೀಲ್ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಆಪರೇಷನ್ ಕಮಲಕ್ಕೆ ಮಂತ್ರಿಗಳೇ ಕೋಟಿ ಹಣವನ್ನು ಹಾಕ್ತಾ ಇದ್ದಾರಂತೆ. ಶ್ರೀನಿವಾಸಪುರ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿಯದ್ದು ಎನ್ನಲಾಗ್ತಾ ಇರುವಂಥ ಆಡಿಯೋ ವೈರಲ್ ಆಗಿದೆ. ಕಾರ್ಯಕರ್ತರ ಜೊತೆಗೆ ಮಾತನಾಡಿರುವಂಥ ಫೋನ್ ಸಂಭಾಷಣೆಯಲ್ಲಿ ಸಚಿವ ಸುಧಾಕರ 5 ಕೋಟಿ ಕೊಟ್ಟಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆಗಿದೆ. ಅಣ್ಣ ఇప్పుడు నిన్న చేసిండే ఒక ఇది బేజారైంది ఏమే సుధాకర్ ఏం బేజారైంది టికెట్లుగా ఆడితే ఏమే కదా ఆయప్పకి మీకు ఏమన్నా ఇది ఉంటే కన్నా రిలేషన్షిప్ ఉంటే కన్నా బాగుండండి తప్పలేదు ఇట్లంతా మాట్లాడకూడదు మీరు చెప్పిన ఇట్లా నాకైతుందా ఎమ్మెల్యే గిరి వద్దు ఫుట్బాల్ మినిస్టర్ వద్దు మీరే తీసుకోండి సరే మేము కార్యకర్తలు సోషల్ మీడియాలో ఉన్నది మేమేం కావాలా ಅಣ್ಣ ನಾನು ಅಟ್ರಾಕ್ಟ್ ಮಾತಾಡೋದು ಇಲ್ಲಿ 3 ಅಟ್ರಾಕ್ಟ್ ಕೇಸ್ ಹಾಕಿವ್ರೆ ಕಡೆಯಿಂದ ಬಿಜೆಪಿ ಕಡೆಯಿಂದ ಫೋನ್ ಮಾಡಿಸ್ಬೇಕು ಪಬ್ಲಿಕ್ ಕಾಣಿಸ್ಕೊಂಡ್ರೆ ಏನಾಗ್ತದೆ ನಮ್ಕ ಬಿ ಟೀಮ್ ಅಂತ ಪಬ್ಲಿಕ್ ಮಾಡ್ಬಿಟ್ಟವ್ರೆ. ಅವ್ರು ಏನನ್ನ ಮಾಡ್ಕೊಂಡು ನಡೆಯಲ್ಲ. ಬಿ ಟೀಮ್ ಇಲ್ಲ, ಪುರ್ಗೋಚ್ ಟೀಮ್ ಇಲ್ಲ. ನಾನು ಒಂದ್ ಮಾತಾಡ್ತೀನಿ ನೋಡು, ನಾಳೆ ಅವನು 5 ಕೋಟಿ ಕೊಡ್ತಾವನಿ ಸುಧಾಕರ್. ಸ್ವಲ್ಪ ಅರ್ಥ ಮಾಡ್ತೀರಿ. ದುಡ್ಡು ಇತ್ತು ರಮೇಶ್ ಕುಮಾರ್ 180 ಕೋಟಿ ಬಂದು ನಮಗೆ ನನ್ನ ಆತ್ನ ಎಷ್ಟೋ ಮಾಡವನೆ ಅಂತ ನನಗೆ ಗೊತ್ತು. ಆತ್ನು ಮಾಡ್ಕೊಳ್ಳಿ, ಇರ್ಲಿ, ಸಂತೋಷ. ಬಟ್ ಏನಪ್ಪಾ ಅಂದ್ರೆ ಅದನ್ನ ಸ್ವಲ್ಪ ಗುಟ್ಟಾಗಿ ಅದು ನಮಗೂ ಬಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ವದಂತಿ ಬಗ್ಗೆ ಎಚ್ಡಿಕೆ ಮಾತನಾಡಿದ್ದಾರೆ.
ನನಗೇನು ಅನಿತಾ ಕುಮಾರಸ್ವಾಮಿ ಅವರನ್ನ ಅಲ್ಲಿಂದ ಎಲೆಕ್ಷನ್ಗೆ ನಿಲ್ಲಿಸೋಕೆ ಹುಚ್ಚಿಡ್ದಿದ್ಯಾ, ಬಾಯಿಗೆ ಬಂದ ಹಾಗೆ ಮಾತನಾಡೋದು ಬಿಡಬೇಕು ಅಂತ ಸುಧಾಕರ್ಗೆ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಧರ್ಮಪತ್ನಿ ಹೆಸರನ್ನು ತೆಗೆದಿದ್ದಾರೆ. ನಾಚಿಕೆ ಆಗಬೇಕು ಅವರಿಗೆ. ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡಿದ್ದಾರೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ನಾಗರಾಜ ರೆಡ್ಡಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿದೆ. ಘೋಷಣೆ ಆದಮೇಲೂ ಕೋನಪ್ಪ ರೆಡ್ಡಿ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮಗಳ ಮೇಲೆ ಒತ್ತಡ ತಂದಿದೆ. ಇಲ್ಲಿ ಅನಿತಾ ಕುಮಾರಸ್ವಾಮಿನ ಕೆಲವರು ಪ್ರಸ್ತಾಪ ಮಾಡಿದ ನಿಜ, ನಾನು ಅಲ್ಲೇ ನಿರಾಕರಣೆ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಏನೋ ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿ ಕೊಟ್ಟಿದ್ದು ಅಂತೇಳಿ ಅಲ್ಲೆಲ್ಲ ಸುಧಾಕರ ಹೇಳಿಕೆ ಕೊಟ್ಟಿರೋದು ಗಮನಿಸಿದೆ. ನಾನು ಅಲ್ಲೆಲ್ಲೋ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಎನ್ಆರ್ ರಮೇಶ್ ಕಾಂಗ್ರೆಸ್ ನಾಯಕರ ವಿರುದ್ಧ ಸಮರವನ್ನು ಸಾರಿದ್ದಾರೆ. 2013ರಿಂದ 2018ರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 10 ಬೃಹತ್ ಹಗರಣಗಳು ನಡೆದಿದ್ದಾವೆ. ಬೆಂಗಳೂರು ಹೊರವಲಯದಲ್ಲಿ 1100 ಎಕರೆ ಸರ್ಕಾರಿ ಸ್ವತ್ತು ಕಬಳಿಕೆ ಆಗಿದೆ. ಬಿಬಿಎಂಪಿಯ 439 ಬಸ್ ನಿಲ್ದಾಣಗಳಲ್ಲಿ 68.15 ಕೋಟಿ ಜಾಹೀರಾತು ಹಗರಣ ನಡೆದಿದೆ ಅಂತ ಎನ್ಆರ್ ರಮೇಶ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಲ್ಲದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರು ಹಾಗೂ ಹಲವು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ 3728 ಪುಟಗಳ ದಾಖಲೆ ಸಮೇತ ದೂರುಗಳ ಸರಮಾಲೆಯನ್ನೇ ಸಲ್ಲಿಸಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. 4.25 ವರ್ಷದಿಂದ ಸೈಲೆಂಟ್ ಆಗಿದ್ದು ಈಗ ದೂರನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದೇ ಬಾರಿಗೆ 10 ಬೃಹತ್ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ 10 ಪ್ರತ್ಯೇಕವಾದಂಥ ದೂರುಗಳನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಮಾಡಿದ್ದೇವೆ. ಸುಮಾರು 3728 ಪುಟಗಳ ದಾಖಲೆ, ಸುಮಾರು 900 ಛಾಯಾಚಿತ್ರಗಳು, 68 ಗಂಟೆಗಳ ಕಾಲ ಬೇರೆ ಬೇರೆ ಭಾಗಗಳಲ್ಲಿ ಚಿತ್ರೀಕರಣ ಮಾಡಿದಂಥ ವಿಡಿಯೋ ತುಣುಕುಗಳು, ಇಷ್ಟು ಬೃಹತ್ ಪ್ರಮಾಣದ ದಾಖಲೆಗಳ ಮಹಾಪೂರ್ವನ್ನೇ ಇವತ್ತು ನಾವು ಲೋಕಾಯುಕ್ತರಿಗೆ ಸಲ್ಲಿಕೆ ಮಾಡಿ ದೂರುಗಳ ಸುರಿಮಳೆಯನ್ನು ಇವತ್ತು ನಾವು ಸಿದ್ದರಾಮಯ್ಯ ಮತ್ತು ಅವರ ತಂಡದ ವಿರುದ್ಧ ಸುರಿಸಿದ್ದೇವೆ. ಎಐಸಿಸಿಯ ಬಳ್ಳಾರಿ ನಗರದ ಕೆಆರ್ಪಿಪಿ ಅಭ್ಯರ್ಥಿಯಾಗಿ ಲಕ್ಷ್ಮೀ ಅರುಣಾ ಹೆಸರು ಘೋಷಣೆಯನ್ನು ಮಾಡಲಾಗಿದೆ. ಅದರ ಬಗ್ಗೆ ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಮಾತನಾಡಿದ್ದು, ಕೆಆರ್ಪಿಪಿ ಪಕ್ಷದ ನನ್ನ ಸೊಸೆ ನನಗೆ ಎದುರಾಳಿ ಅಲ್ಲ, ನನ್ನ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ರೆಡ್ಡಿ ಹೇಳಿದ್ದಾರೆ. ದೊಡ್ಡವರು ಹೊಸ ಪಕ್ಷ ಕಟ್ಟಿದ್ರು, ಆ ಪಕ್ಷಗಳು ಏನಾಗಿವೆ ಅನ್ನೋದು ಜನರಿಗೆ ಗೊತ್ತಿದೆ. ಕೆಆರ್ಪಿಪಿ ಪಕ್ಷವನ್ನ ಜನರು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಸೊಸೆಯದ್ದು ಸಂಬಂಧ ಬರಲ್ಲ, ನನಗೆ ಬರೋದೇ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಅಭ್ಯರ್ಥಿನೇ ನನ್ನ ಎದುರಾಳಿ ಅಂತ ನನ್ನ ಒಂದು ಭಾವನೆ. ಜನ ಒಂದು ಥರ ಹೇಗೆ ಅಂತಂದರೆ ಎಷ್ಟು ದೊಡ್ಡವರೆಲ್ಲ ಪಕ್ಷಗಳಿಟ್ಟು ಏನಾದರೂ ಅನ್ನೋದು ಜನಕ್ಕೆ ಚೆನ್ನಾಗಿ ಗೊತ್ತು. ಅದೆಲ್ಲ ಅವ್ರು ನೆನಪು ಮಾಡ್ಕೋಬೇಕು. ಅಂದರೆ ಅಣ್ಣ ಏನು ಮಾಡಿದ್ದಾನೆ ಅಂತೇಳಿ ಜನಾರ್ದನಿಗೆ ಚೆನ್ನಾಗಿ ಗೊತ್ತು, ಸೊಸೆ ಕೂಡ ಚೆನ್ನಾಗಿ ಗೊತ್ತು. 3.5 ವರ್ಷ ನಾನು ಏನು ತಿರುಗಾಡಿದ್ದೀನಿ ತಮ್ಮ ಸಲುವಾಗಿ ಅನ್ನೋದು ಎಲ್ಲರಿಗೂ ಗೊತ್ತು. 63 ಜನ ಜೈಲಲ್ಲಿ ಇದ್ದಿದ್ದು ಕೂಡ ಗೊತ್ತು, ಎಲ್ಲ ಗೊತ್ತು. ಆದರೂ ಕೂಡ ಅವರು ಆ ಡೆಸಿಷನ್ ತೊಗೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾನು ಏನು ಮಾಡಲಿಕ್ಕಾಗಲ್ಲ. ಭಗವಂತನ ಮೊರೆ ಹೋಗೋದು ಬಿಟ್ಟರೆ ಬೇರೆ ಇಲ್ಲ. ನನಗೆ ನನ್ನ ಕಾರ್ಯಕರ್ತರಿಗೆ ಇರೋ ಸಂಬಂಧ ಏನಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ನನ್ನ ಕಾರ್ಯಕರ್ತರ ನಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ, ನಂಬಿಕೆ ಇದೆ. ಅಂದರೆ ಹೇಳಿದರೆ ಮಾಡ್ತಾನೆ, ಅಂದರೆ ಸಹಾಯಕ್ಕೆ ಪದ್ದೇ ಬರ್ತಾನೆ ಅಂತೇಳಿ ಅನ್ನೋದು ಕಾರ್ಯಕರ್ತರ ಮನಸ್ಸಲ್ಲಿದೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರೂ ಅಲ್ಲ ಎಂಬ ಮಾತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ಇಂತಹದ್ದೇ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ರಾಜಕೀಯ ಬದ್ಧ ವೈರಿಗಳೆಂದೇ ಹೇಳಲ್ಪಡುವಂತೆ ಶ್ರೀರಾಮುಲು ಹಾಗೂ ಸಂತೋಷ್ ಲಾಡ್ ಆತ್ಮೀಯವಾಗಿ ನಡೆದುಕೊಳ್ಳುವ ಮೂಲಕ ಎಲ್ರಿಗೂ ಅಚ್ಚರಿಯನ್ನು ಮೂಡಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಸಂತೋಷ್ ಲಾಡ್, ಸಚಿವ ಶ್ರೀರಾಮುಲು 1998ರಿಂದಲೂ ಕೂಡ ನನಗೆ ಆತ್ಮೀಯ ಸ್ನೇಹಿತರು. ಇಬ್ಬರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ನಾವಿಬ್ಬರು ಪರಸ್ಪರ ಅಪ್ಪಿಕೊಂಡಿರುವಂಥ ದೃಶ್ಯ ವೈರಲ್ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಅರ್ಥ ಕಲ್ಪಿಸೋದು ಬೇಡ. ಶ್ರೀರಾಮುಲು ನನ್ನನ್ನು ಬಿಜೆಪಿಗೆ ಕರೆದಿಲ್ಲ, ನಾನು ಅವರನ್ನು ಕಾಂಗ್ರೆಸ್ಸಿಗೆ ಕರೆದಿಲ್ಲ ಅಂತ ಹೇಳಿದರು. ರಾಮುಲು ಅವರು ನನಗೆ 1998ರಿಂದ ಪರಿಚಯ, ನನಗೆ ಒಳ್ಳೆ ಆತ್ಮೀಯ ಸ್ನೇಹಿತರು. ನಾವಿಬ್ಬರು ಬೇರೆ ಬೇರೆ ಪಾರ್ಟಿಲಿದ್ದರೂ ಕೂಡ ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಯಾವಾಗೂ ಸಿಕ್ಕರು ಕೂಡ ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಪರಸ್ಪರದಿಂದ ಕಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಭಾವನೆಗಳಿದೆ. ಅದೇನೋ ಮೊನ್ನೆ ನಮ್ಮ ಸಣ್ಣ ಕ್ಷೇತ್ರ ಬನ್ನೇಟಿ ಜಾತ್ರೆಗೆ ಬಂದ ಸಂದರ್ಭದಲ್ಲಿ ಅದು ನಾನು ಆ ರೀತಿಯ ನಮ್ಮ ಪ್ರೀತಿಯ ವಿಶ್ವಾಸವನ್ನು ನಾವು ಒಬ್ಬರಿಗೊಬ್ಬರಿಗೆ ಹಂಚ್ಕೊಂಡ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಆಗಿದೆ.
ಅದ್ರ ಬಗ್ಗೆ ತಾವು ಕೇಳ್ತಾ ಇದ್ರಿ. ಅದಕ್ಕಿಂತ ಜಾಸ್ತಿ ಯಾವ್ದು ರಾಜಕೀಯ ಇದರಲ್ಲಿ ನಾವು ರಾಮುಲು ಅವರಿಗೆ ಕಾಂಗ್ರೆಸ್ ಬಾ ಅಂತ ಹೇಳಿಲ್ಲ, ನಾವೇನು ಅವ್ರಿಗೆ ಬಿಜೆಪಿ ಬಾ ಅಂತ ಹೇಳಿಲ್ಲ. ಇದರಲ್ಲಿ ಯಾವುದು ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಕೆಸಿಆರ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ವೈಎಸ್ಆರ್ ತೆಲಂಗಾಣ ಪಕ್ಷದ ಅಧ್ಯಕ್ಷೆ ವೈಎಸ್ ಶರ್ಮಿಳಾ ಪಾದಯಾತ್ರೆಯ ಮೂಲಕ ಆಂದೋಲನವನ್ನು ನಡೆಸಿದ್ದಾರೆ. ಸಿಎಂ ತಲೆಗೆ ಟೋಪಿ ಧರಿಸಿ ವಿಮಾನಗಳಲ್ಲಿ ಓಡಾಡಿದರೆ ಜನಸಾಮಾನ್ಯರ ಕಷ್ಟಗಳು ಅರ್ಥವಾಗಲ್ಲ. ಅದಕ್ಕಾಗಿ ಅವರು ನಮ್ಮ ಜೊತೆ ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿ, ನಮ್ಮೊಂದಿಗೆ ಹೆಜ್ಜೆ ಹಾಕುವಾಗ ಅವರಿಗೆ ತೊಂದರೆ ಆಗದಿರಲಿಕ್ಕೆ ಶೂ ಸಹ ಗಿಫ್ಟ್ ಮಾಡ್ತೇವೆ ಅಂತ ಶೂಗಳನ್ನು ತೋರಿಸಿದ್ರು. ಒಂದು ಪಕ್ಷ ಶೂಗಳು ಅವರ ಪಾದದ ಅಳತೆಗೆ ಸರಿ ಹೊಂದದಿದ್ರೆ ಬಿಲ್ಲು ಮತ್ತು ರಸೀದಿ ಕೂಡ ಕಳಿಸ್ತಾ ಇದ್ದೇವೆ, ಶೋರೂಮಿಗೆ ಹೋಗಿ ವಿನಿಮಯ ಮಾಡಿಕೊಳ್ಳುವಂತೆ ಶರ್ಮಿಳಾ ಟಾಂಗ್ ಕೊಟ್ಟರು. మరొకసారి వైఎస్ఆర్ తెలంగాణ పార్టీ తరఫున రాజశేఖర్ రెడ్డి బిడ్డ సవాలు చేస్తుంది. కేసీఆర్ గారు మీ పాలన అద్భుతమని మీరు అంటున్నారు. మాతో ఒక్కరోజు పాదయాత్రకు రండి. సమస్యలు ఏవీ లేవు, సమస్యలు ఒక్క సమస్య కూడా లేదు అని మీరు చూపిస్తే నా ముక్కు నేలకు రాసి మీకు క్షమాపణ చెప్పి రాజకీయాలు మానేసి నేను ఇంటికి వెళ్ళిపోతాను. కానీ సమస్యలు చూపిస్తే మాత్రం కేసీఆర్ గారు రాజీనామా చేయాలి, ఒక దళితుడిని ముఖ్యమంత్రి చేయాలి. కేసీఆర్కు దమ్ముంటే ఈ సవాల్ను స్వీకరించాలి. ಗುತ್ತಿಗೆ ಶ್ರೀಗಳು ಇಸ್ಲಾಂ ಧರ್ಮದ ಪುಸ್ತಕ ಹಿಡಿದ ಫೋಟೋ ವೈರಲ್ ಆಗ್ತಾ ಇದೆ. ಹೌದು, ಇಸ್ಲಾಂ ಭಯೋತ್ಪಾದನೆ ಧರ್ಮವಲ್ಲ ಎಂಬ ಪುಸ್ತಕವನ್ನು ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹಿಡಿದಿದ್ದಾರೆ. ಶ್ರೀಗಳ ನಡೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 2012ರಲ್ಲಿ ನಡೆದಿದ್ದಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಯಾಕಂದರೆ ಪುತ್ತಿಗೆ ಸ್ವಾಮೀಜಿ 2024ರಲ್ಲಿ ಪರ್ಯಾಯ ಪೀಠವನ್ನು ಏರಲಿದ್ದಾರೆ. ಉಡುಪಿ ಶ್ರೀ ಕೃಷ್ಣ ಮಠದ ಪರ್ಯಾಯ ಯತಿಗಳಾಗಲಿದ್ದಾರೆ. ಈ ಪುಸ್ತಕ ಬಿಡುಗಡೆ ಮಾಡಿದ್ದಕ್ಕೆ ಆಘಾತವಾಗಿದೆ ಅಂತ ಹಿಂದೂ ಮುಖಂಡ ಬಾಲಾಜಿ ರಾಘವೇಂದ್ರ ಆಚಾರ್ಯ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಉಡುಪಿಯ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಸ್ಲಾಂ ಒಂದು ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದನ್ನು ಅದನ್ನು ತಿಳಿದು ಆಘಾತಗೊಂಡು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡುವ ಅನಿವಾರ್ಯ ಸಂದರ್ಭದಲ್ಲಿ ನಾನಿದ್ದೇನೆ. ಇಸ್ಲಾಂ ಇನ್ನೊಂದು ಧರ್ಮವನ್ನು ನುಂಗಿ ನೀರು ಕೊಡೋದು, ಇಸ್ಲಾಮೀಕರಣ ಮಾಡುವಂತಹದ್ದು ಭಯೋತ್ಪಾದನೆ. ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಮಾತೆ ಹತ್ಯೆ ಇರ್ಬೋದು, ಇಂಥ ನೂರಾರು ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಪೂಜ್ಯ ಸ್ವಾಮೀಜಿಯವರೇ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಪುಸ್ತಕವನ್ನು ನೀವು ಪ್ರಕಾಶನ ಮಾಡಿದ್ರಿ? ನಾನು ಹೇಳ್ತೀನಿ, ನೀವು ಕ್ಷಮೆ ಬೇಡಬೇಕು. ಕಾರಿಗೆ ನಾಯಿಯೊಂದು ಡಿಕ್ಕಿ ಹೊಡೆದು ಕಾರಿನ ಬಂಪರ್ ಒಳಗೆ ಸಿಕ್ಕಾಕೊಂಡಿದ್ದಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಕಾರು ಸುಮಾರು 70 ಕಿಲೋಮೀಟರ್ ಸಾಗಿದ್ರೂ ಕೂಡ ನಾಯಿ ಬದುಕುಳಿದಿದೆ. ಪುತ್ತೂರಿನ ಕಬಕ ನಿವಾಸಿ ಸುಬ್ರಹ್ಮಣ್ಯ ಎಂಬುವರು ಸುಬ್ರಹ್ಮಣ್ಯ ಪುತ್ತೂರು ರಸ್ತೆಯ ಬಳ್ಪ ಎಂಬಲ್ಲಿ ನಾಯಿಗೆ ಕಾರಿನಲ್ಲಿ ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಕಾರಿನಿಂದ ಇಳಿದು ಪರಿಶೀಲಿಸಿದ್ದಾರೆ. ಆದರೆ ನಾಯಿ ನಾಪತ್ತೆ ಆಗಿತ್ತು. ಹಾಗೆ ಕಾರನ್ನು ಪುತ್ತೂರಿನ ಮನೆಯವರೆಗೂ ಕೂಡ ಚಲಾಯಿಸಿಕೊಂಡು ಬಂದಿದ್ದಾರೆ. ಮನೆಗೆ ಆಗಮಿಸಿ ಕಾರನ್ನು ಪರಿಶೀಲಿಸಿದಾಗ ಕಾರಿನ ಬಂಪರ್ ಒಳಗಡೆ ನಾಯಿ ಸಿಕ್ಕಾಕೊಂಡಿತ್ತು. ಮೆಕ್ಯಾನಿಕ್ ಕರೆಸಿ ಬಂಪರ್ನಲ್ಲಿದ್ದಂಥ ನಾಯಿಯನ್ನು ತೆಗೆಸಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ 12 ವರ್ಷದ ಬಾಲಕಿ ಮೇಲೆ ಸಾಕು ನಾಯಿ ದಾಳಿಯನ್ನು ಮಾಡಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥ ಈ ದೃಶ್ಯ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಗುರುಗ್ರಾಮದ ಯೂನಿವರ್ಲ್ಡ್ ಗಾರ್ಡನ್ 2 ಸೊಸೈಟಿಯಲ್ಲಿ ಬಾಲಕಿ ತನ್ನ ತಾಯಿಯೊಂದಿಗೆ ಲಿಫ್ಟ್ನಿಂದ ಹೊರಬಂದಾಗ ನಾಯಿ ಅಟ್ಯಾಕ್ ಮಾಡಿದೆ. ಬಾಲಕಿಯ ತಾಯಿ ನಾಯಿಯ ಮಾಲೀಕರ ವಿರುದ್ಧ ಸದರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಮತ್ತು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ನಂಬಿಸಿ ಸೈಲೆಂಟ್ ಆಗಿ ಅಕೌಂಟ್ನಲ್ಲಿರುವಂಥ ಹಣವನ್ನು ದೋಚುವ ಗ್ಯಾಂಗ್ ಇದೀಗ ಆಕ್ಟಿವ್ ಆಗಿದೆ. ಮೊದಲು ಲಾಭದ ಆಸೆ ತೋರಿಸುವಂಥ ಈ ಗ್ಯಾಂಗ್ ಕೊನೆಗೆ ನಷ್ಟದ ಬಾವಿಗೆ ತಳ್ತಾ ಇದ್ದಾರೆ. ಬೆಂಗಳೂರಿನ 8 ವಿಭಾಗದ CEN ಅಂದರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಠಾಣೆಯಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಸೈಬರ್ ಗ್ಯಾಂಗ್ ಈಗ ಕ್ರಿಪ್ಟೋ ಮತ್ತು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ದಂಧೆಗೆ ಇಳಿದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುರಿತ ವಿವಾದಾತ್ಮಕ BBC ಸಾಕ್ಷ್ಯಚಿತ್ರಕ್ಕೆ ಕೇಂದ್ರ ಸರ್ಕಾರ ನಿರ್ಬಂಧವನ್ನು ಹೇರಿದೆ. ಸಾಕ್ಷ್ಯಚಿತ್ರಕ್ಕೆ ತಡೆಯೊಡ್ಡಿರುವಂಥ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡಲಿದೆ. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ PIL ಅರ್ಜಿ ವಿಚಾರಣೆಯನ್ನು ಮಾಡಲಿದೆ.
ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಂಥ FPOಗಳನ್ನು ಅದಾನಿ ವಾಪಸ್ ಪಡೆದಿದ್ರು. ಇದೆಲ್ಲ ಒಂದು ಆರ್ಥಿಕ ಹಗರಣ ಅಂತ ಆರೋಪಿಸಿರುವಂಥ ಪ್ರತಿಪಕ್ಷಗಳು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅದಾನಿ ಗ್ರೂಪ್ ಆರ್ಥಿಕ ಹಗರಣದ ತನಿಖೆ ಮಾಡಲಿಕ್ಕೆ ಸಂಸದೀಯ ಸಮಿತಿ ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲುಸ್ತುವಾರಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ನೇಮಕಗೊಂಡಂಥ ಸಮಿತಿ ರಚನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. जो रिसर्च इंस्टीट्यूट है उसने बाहर निकाला है. अब जब निकालते ही देश के अंदर जितने भी ये जिस कंपनी को इन्होंने पैसे दिए थे कंपनी के शेयर्स तो इतने गिर गए कि बहुत से लोगों को मूर्छा आया वहीं गिरे सुनते ही. ऐसी स्थिति देश का ये सरकार ने बना के रखा है. ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ತಮಿಳುನಾಡಿನ 5 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಗಪಟ್ಟಿಣಂ, ಮೈಲಾಡುತರೈ ಹಾಗೂ ತಿರುವರೂರ್ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಪಶ್ಚಿಮ ದಿಕ್ಕಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಈ ಎಫೆಕ್ಟ್ ಬಿದ್ದಿದ್ದು ಬೆಂಗಳೂರು ಸೇರಿದಂತೆ ಹಲವೆಡೆ ಮೋಡ ಕವಿದ ವಾತಾವರಣ ಇದೆ. ಆರ್ಥಿಕ ದಿವಾಳಿಯಾಗಿ ವಿಶ್ವದೆದುರು ಕೈಚಾಚುತ್ತಾ ನಿಂತಿದ್ರೂ ಕೂಡ ಪಾಕಿಸ್ತಾನಿ ನಾಯಕರುಗಳ ದಪ್ಪ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಬೇರೆ ದೇಶಗಳು ಹಣ ನೀಡದಿದ್ರೆ ಅಣುಬಾಂಬ್ ಮೂಲಕ ಬೆದರಿಸಿ ಹಣ ಪಡೆಯಿರಿ ಅಂತ ಮುಸ್ಲಿಂ ನಾಯಕನೋರ್ವ ಹುಚ್ಚುಂತರ ಪಾಕ್ ಸರ್ಕಾರಕ್ಕೆ ಸಲಹೆಯನ್ನು ನೀಡಿದ್ದಾನೆ. ಪಾಕಿಸ್ತಾನದಲ್ಲಿ ಈ ಹಿಂದೆ ನಿಷೇಧಕ್ಕೊಳಗಾಗಿದ್ದಂಥ ತೆಹ್ರೀಕ್ ಇ ಲಬಾಯಿಕ್ ಪಾಕಿಸ್ತಾನಿ ಪಾರ್ಟಿಯ ನಾಯಕ ಸದಾ ರಿಜ್ವಿ ಈ ರೀತಿ ಹೇಳಿದ್ದು ಎಲ್ಲೆಡೆ ವೈರಲ್ ಆಗಿದೆ. सदर को लेके वजीर आजम को लेके अपनी तमाम काबीना को लेके जहाज भर के पाकिस्तान की इकोनॉमी बचाने के लिए चीफ ऑफ आर्मी स्टाफ को भी आगे लगाकर दुनिया में जाकर हर एक के दरवाजे पर भीख मांग रहे हो. कोई तुम्हें देता है, कोई तुम्हें नहीं देता, कोई अपनी शराइत मनवाता है. क्यों जा रहे हो? काजी मुल्क की इकोनॉमी खतरे में है. हम मुल्क ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಬ್ರಿಟನ್ನಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ವು. ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವಂತಹ ಹಣದುಬ್ಬರದ ಪ್ರಮಾಣಕ್ಕೆ ಅನುಗುಣವಾಗಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿ ಸುಮಾರು 5 ಲಕ್ಷ ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ರು. ಕಳೆದ ವರ್ಷ ಬ್ರಿಟನ್ನಲ್ಲಿ ಹಣದುಬ್ಬರದ ಪ್ರಮಾಣ %10ಕ್ಕೂ ಹೆಚ್ಚಾಗಿದೆ. ಆದರೆ ವೇತನದಲ್ಲಿ %5 ಮಾತ್ರ ಏರಿಕೆಯಾಗಿದೆ ಅಂತ ಕಾರ್ಮಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಕಲಾ ತಪಸ್ವಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಂಥ ಖ್ಯಾತ ನಿರ್ದೇಶಕ ಕೆ ವಿಶ್ವನಾಥ್ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ವಯೋಸಹಜ ಅನಾರೋಗ್ಯಕ್ಕೀಡಾಗಿದ್ದಂಥ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸ್ವಾತಿ ಮುತ್ಯಂ, ಶಂಕರಾಭರಣಂ, ಸಾಗರ ಸಂಗಮಂ ಸೇರಿದಂತೆ ಹಲವು ಅದ್ಭುತ ಸಿನಿಮಾಗಳನ್ನು ಕೆ ವಿಶ್ವನಾಥ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಗೆದ್ದು ಬೀಗಿರುವಂಥ ಟೀಂ ಇಂಡಿಯಾ ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗಾಗಿ ಸಜ್ಜಾಗ್ತಾ ಇದೆ. ಫೆಬ್ರವರಿ 9ರಿಂದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಶುರುವಾಗಲಿದೆ. ಈ ಸರಣಿಯಲ್ಲಿ ಭಾರತ 4 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ಸರಣಿಯ ಮೊದಲ 2 ಪಂದ್ಯಗಳಿಗೆ ಈಗಾಗಲೇ ಟೀಂ ಇಂಡಿಯಾವನ್ನು ಪ್ರಕಟಿಸಲಾಗಿದೆ. ತಂಡವನ್ನು ರೋಹಿತ್ ಶರ್ಮಾ ಮುನ್ನಡೆಸಲಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 at 8 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.